ನಾನು ಡಾಕ್ಟರ್ ಮಂಜುಳಾ ಪಾಟೀಲ್ ಅಂತ ಹೇಳಿ ನಾನು ರಾಯಚೂರಿಂದ ಬಂದಿರೋದು. ನಾವು ರಾಯಚೂರಲ್ಲಿ ಲಾಸ್ಟ್ ಇಯರ್ ಅಂದರೆ 2023-24 ಬ್ಯಾಚಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಸ್ಕೂಲನ್ನು. ನನಗೆ ಈ ಸ್ಕೂಲ್ ಬಗ್ಗೆ ತಿಳಿದಿರೋದು ಹೇಗೆ ಅಂತಂದರೆ, ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ನಂತರ ನನಗೊಬ್ಬರು ಗೊತ್ತಿರೋರು ಹೀಗೆ ಹೇಳಿದರು, ಹೀಗೆ ಸ್ಕೂಲ್ ಚೆನ್ನಾಗಿದೆ ಬೆಂಗಳೂರಲ್ಲಿ, ಒಂದು ಫ್ರ್ಯಾಂಚೈಸಿನೂ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ವೀಡಿಯೋಸ್ ಎಲ್ಲ ನಾವು ನೋಡಿ ಚೆಕ್ ಮಾಡಿದಾಗ ಅವ್ರದ್ದು ರೇಟಿಂಗ್ಸೂ ಚೆನ್ನಾಗಿತ್ತು. ಬಟ್ ಅದ್ರ ಜೊತೆಗೆ ಸ್ಕೂಲ್ನೂ ಚೆನ್ನಾಗಿ ಒಂದು ಎಲ್ಲ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಓರಿಯೆಂಟ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದೆಲ್ಲವೂ ನಾವು ನೋಡಿದಾಗ ನಮಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಒಂದು ಕಾಲ್ ಮಾಡಿ ರೂಪಾ ಮೇಡಮ್ ಅವ್ರ ಜೊತೆಗೂ ಮಾತಾಡಿದೆ. ಆನಂತರ ಇವರು ಲತಾ ಅಂತ ಹೇಳಿ ಅವ್ರ ಜೊತೆಗೂ ಮಾತಾಡಿದೆ. ಇದ್ರದ್ದು ರಿವ್ಯೂಸ್ ಎಲ್ಲ ತೊಗೊಂಡಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಾನೇನು ಮಾಡಿದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸರಿ ಬೆಂಗಳೂರಿಗೂ ಕೂಡ ಬಂದು ಮೀಟ್ ಮಾಡಿಕೊಂಡು ಇಲ್ಲಿರೋಂಥ ಸ್ಕೂಲ್ಗೆ ನಾನು ವಿಸಿಟು ಕೂಡ ಮಾಡಿದ್ದೆ. ಇವರು ನಮ್ಮ ಟೀಚರ್ ಆಗಿರ್ತಕ್ಕಂಥ ಆಫೀಸರು ಅಥವಾ ಮತ್ತು ಏನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನೀಲೋಫರ್ ಅಂತ, ಅವರನ್ನು ಕರ್ಕೊಂಡೋಗಿ ಒಂದೆರಡು ಸ್ಕೂಲ್ಗೆ ವಿಸಿಟ್ ಮಾಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಅವ್ರದ್ದು ಎಲ್ಲ ಅಂದರೆ ಡಿಸೈನಿಂಗ್, ಸ್ಕೂಲ್ ಇದ್ರದ್ದು ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವ್ರದ್ದು ಮೆಟೀರಿಯಲ್ಸು, ಇದೆಲ್ಲನೂ ನೋಡಿದಾಗ ನನಗೂ ಇಷ್ಟ ಆಗಿ ನಾನು ಕೂಡ ಇಲ್ಲಿಂದನೇ ಒಂದು ಫ್ರ್ಯಾಂಚೈಸಿಯನ್ನು ತೊಗೊಂಡು ನಾನು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೀನಿ ರಾಯಚೂರಲ್ಲಿ. ಅದು ಕೂಡ ತುಂಬ ಚೆನ್ನಾಗೇ ಬರ್ತಾಯಿದೆ. ಅವ್ರದ್ದು ವೀಕ್ಲಿ ಸಿಲೆಬಸ್ ಕಳಿಸ್ತಾ ಇದ್ದಾರಲ್ಲ, ಆ ವೀಕ್ಲಿ ಸಿಲೆಬಸ್ ಪ್ರಕಾರನೇ ನಾವು ಮಾಡ್ತಾಯಿದ್ದೀವಿ. ನಾವು ಮಾಡ್ತಾಯಿರೋ ಆ ಸಿಲೆಬಸ್ಸು, ಆ್ಯಕ್ಟಿವಿಟೀಸು, ವೇ ಆಫ್ ದ ಟೀಚಿಂಗು, ಇದು ಎಲ್ಲನೂ ಕೂಡ ನಮ್ಮ ಪೇರೆಂಟ್ಸ್ಗೂ ಕೂಡ ತುಂಬ ಇಷ್ಟ ಆಗ್ತಾಯಿದೆ. ಹಾಗಾಗಿ ನಮ್ಮಲ್ಲಿ ಕೂಡ ಅಡ್ಮಿಷನ್ಸು ಚೆನ್ನಾಗಿ ಬರ್ತಾಯಿದೆ. ಇದು ಹೀಗೆ ಚೆನ್ನಾಗಿ ನಡೀತಾ ಇದೆ. ಮತ್ತು ಇದನ್ನು ನಾನು ಮುಂದೆ ಬೆಳೆಸಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಮುಂದೆ ಫ್ಯೂಚರಲ್ಲಿ ಇನ್ನು 1 ಇಯರ್ ಅಥವಾ 2 ಇಯರಲ್ಲಿ ನಾನು ಸ್ಕೂಲನ್ನು ಕೂಡ ಸ್ಟಾರ್ಟ್ ಮಾಡಬೇಕು, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ. ಈಗ ಒಂದು ಸಣ್ಣ ಒಂದು ಇದರಲ್ಲಿ ಮಾಡಿದ್ದೀವಿ, ಅದನ್ನೇ ನಾವು ದೊಡ್ಡದಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಈ ರಿಯೋ ಒಂದು ಸ್ಕೂಲ್ ಚೇರ್ಮನ್ CEO ಮತ್ತು ಏನಿದಾರಲ್ಲ, ಅವರ ನಮಗೆ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಹೀಗೆ ಇರಲಿ ಅಂತ, ನಾನು ಇದು ಬೆಳೀತಾ ಇರಲಿ ಅಂತ ಹೇಳಿ ಈ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇದು 10 ಅಲ್ಲ 100 ವರ್ಷ ಕೂಡ ಚೆನ್ನಾಗಿ ಬೆಳೀಲಿ ಅಂತ ನಾನು ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.